ನನ್ನ ಲಾಸ್ಟ್ ಬ್ಲಾಗ್ ಯಾವ್ದು? ಲಾಸ್ಟ್ ಆಗಿದ್ದು ಅವ್ರು ಬಂದು ಹಾಕ್ಕೊಡೋರು, ನಿಮ್ಮ ಮಗ ಬಂದಲ್ಲಿ ಚಾನಲಲ್ಲಿ ಜೋಡಿತಾನೆ ಅಂತ. ವಾ ಸೂಪರ್. ನೋಡಿ ಗೈಸ್, ಏನ್ ಮಾಡ್ತಾ ಇದೀವಿ ಅಕ್ಕ ತಮ್ಮ ಇಬ್ರು. ನೀವು ಗೆಸ್ ಕೂಡ ಮಾಡಿರಲ್ಲ ನಾನು ಏನ್ ಮಾಡ್ತಾ ಇದೀವಿ ಅಂತ. ನಾಳೆ ನೋಡೇ ಗೊತ್ತಾಗಿರುತ್ತೆ ಅಲ್ಲಿ. ಎಷ್ಟು ಪೀಸ್ ಆಗಿದೆ ಅಂತ ಗೈಸ್ ನಮ್ಮ ಅಕ್ಕ ಅನ್ನನೇ ಆಗ್ತಲ್ಲ ಗೈಸ್. ಯಪ್ಪಾ. ಒಂದು ಗಂಟೆ ಎಲ್ಲ ಕೂತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು, ಇಲ್ಲೇ ಶಿವನ್ ಟೆಂಪಲ್ ನಮ್ಮ ಮನೆ ಹತ್ರನೇ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಈಗ ರೆಡಿ ಆಗಿದ್ದೇನೆ. ಬನ್ನಿ ಹೋಗೋಣ. ನೌ ವಿ ಆರ್ ಗೋಯಿಂಗ್ ಟು ಟೆಂಪಲ್. ಎಷ್ಟೊಂದು ದಿನದ ಮೇಲೆ ನಾವು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಗೈಸ್. ಸೊ ನನಗಂತೂ ಫುಲ್ ಕನೆಕ್ಟೆಡ್ ಆಗಿರೋಂತಹ ದೇವಸ್ಥಾನ ಇದು. ಏನಪ್ಪಾ ಅಂತ ಅಂದ್ರೆ ಇದು ಶಿವನ್ ಟೆಂಪಲ್. ಸೊ ಹಂಗಾಗಿ ನನ್ನ ಫೇವ್ರೆಟ್ ಟೆಂಪಲ್ ದೇವಸ್ಥಾನ ಇದು. ನನ್ನ ಫೇವ್ರೆಟ್ ಟೆಂಪಲ್ ಇದು. ನಿಂಗೆ ಖುಷಿ? ಶಿವ ಅಂತ ಬಟ್ ಚಿಕ್ಕ ಏಜಿಂದ ಹೋಗ್ತಾ ಇದ್ವಿ ಆ ದೇವರಿಗೆ. ಎಸ್, ನಾವಂತರೂ ಶಿವ ಅಂದ್ರೆ ಅದೇ ದೇವಸ್ಥಾನ ಇದ್ದಿದ್ದು. ಅದೊಂದೇ ದೇವಸ್ಥಾನ ಇದ್ದಿದ್ದು ಅನ್ಸುತ್ತೆ ಶಿವನ್ ಟೆಂಪಲ್ ಸುತ್ತಮುತ್ತ ಅಲ್ವಾ? ನನಗಂತೂ ನಿಜವಾಗಿ ಇದೆಲ್ಲ ರೋಡ್ ಎಲ್ಲ ಒಂಥರ ಖುಷಿ ಅನ್ಸುತ್ತೆ ಗೈಸ್. ನಾವ್ ಎಕ್ಸಾಮ್ ಬರೆಯಕ್ ಬಂದಿದ್ದು ಇದೆ. 10th exam. 10th ಎಕ್ಸಾಮ್ ಬರೆಯಕ್ ಬಂದಿದ್ದಿಲ್ಲ. ನಾವ್ ಇಲ್ಲಿ ಓದಿದ್ದಲ್ಲ, ಇಲ್ಲಿ ಎಕ್ಸಾಮ್ ಬರೆಯಕ್ ಬಂದಿದ್ವಿ. ಸೆಂಟರ್, ಎಕ್ಸಾಮ್ ಸೆಂಟರ್. ನನ್ ಮದ್ವೆ ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೆ ಈ ದೇವಸ್ಥಾನಕ್ಕೆ ಗೈಸ್, ಶಿವನ ದೇವಸ್ಥಾನ. ಫೋನ್ ಮಾಡಿದ್ರೆ ಗೊತ್ತಾರ ಅನ್ಸುತ್ತೆ. ಫೋನ್ ನಂಬರ್ ಇದೆ ಅಲ್ಲಿ. ಇಲ್ಲ ಪೂಜೆ ನಡೀತಾ ಇದೆ. ಕ್ಲೀನಿಂಗ್ ಮಾಡ್ತಾರೆ ಗೈಸ್. ಇಲ್ಲಿ ಇವಾಗ ಪೂಜೆ ಅಭಿಷೇಕ ಎಲ್ಲ ನಡೀತಾ ಇದೆ. ಸೊ ಹಂಗಾಗಿ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ಇಲ್ಲಿ ಇವೆಲ್ಲ ನೇಮ್ಸ್ ಹಾಕಿದ್ದಾರೆ. ಏನಕ್ಕಪ್ಪ ಅಂತಂದರೆ ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡುವಾಗ ಯಾರೋ ಏನೆಲ್ಲ ಹೆಲ್ಪ್ ಮಾಡಿದ್ದಾರೆ, ಅಮೌಂಟ್ ಆಗಿರ್ಬೋದು, ಐಟಮ್ಸ್ಗಳು ಕೊಡ್ಸೋದಾಗಿರ್ಬೋದು, ಅವ್ರದ್ದೆಲ್ಲದು ನೇಮ್ಸ್ನ ಇಲ್ಲಿ ಹಾಕಿದ್ದಾರೆ ಗೈಸ್. ಇಷ್ಟು ಖುಷಿ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲಿ ನೋಡಿ ನಮ್ಮ ಪಪ್ಪನ ನೇಮ್ ಬಂದಿದೆ ಇಲ್ಲಿ, ಶ್ರೀ ಗಂಗಾಧರ್ ಸಿಮೆಂಟ್ ವ್ಯಾಪಾರಿಗಳು ಶಂಕರಘಟ್ಟ. ನಮ್ಮ ಮನೆಯಲ್ಲಿ ನಮ್ಮ ಪಪ್ಪ ಅವರು ಇಲ್ಲಿಗೆ ಸಿಮೆಂಟ್ ಅದು ಇದು ಕೊಡ್ತಾ ಇದ್ರು ಅವಾಗ. ಔಟ್ ಸೈಡ್ ನೋಡಿ ಹಿಂಗಿದೆ, ನಾಗರು ಕಲ್ಲಿದೆ ಇಲ್ಲಿ. ಇಲ್ಲಿ ಬಸವಣ್ಣ. ಇಲ್ಲಿ ಆ್ಯಕ್ಚುಲಿ ಎಷ್ಟು ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಅಂತ ಅಂದರೆ ಎಷ್ಟೊಂದು ಜನಕ್ಕೆ ಪ್ರಸಾದ ಅನ್ನದಾಸೋಹ ಎಲ್ಲ ನಡೆಯುತ್ತೆ. ಎಷ್ಟು ಪೀಸ್ ಆಗಿದೆ ಅಂತ ಅಂದರೆ ವಾತಾವರಣ, ಬಾಳೆ ಇದು ಗಿಡಗಳು ಎಷ್ಟು ಬೇಕೋ ಅಷ್ಟು ಗಿಡ, ಹೂವು ಎಲ್ಲ ಸಿಗುತ್ತೆ. ಎಷ್ಟು ಪೀಸ್ ಆ್ಯಂಡ್ ಕಾಮ್ ಆಗಿದೆ ವಾತಾವರಣ. ಅಲ್ಲೊಂದು ಪಾಪು ಅಳ್ತಾ ಇದೆ, ಇಡೀ ಏರಿಯಾಗೆ ಕೇಳ್ತೇನಪ್ಪ. ಸೊ ಅಷ್ಟು ಪೀಸ್ ಆಗಿದೆ ಈ ಏರಿಯಾ. ನಾನು ಮದುವೆ ಆಗೋಕ್ಕೂ ಮುಂಚೆ ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೆ ಇದು. ಅಂದರೆ ಇವತ್ತು ಸಂಜೆ ರಿಸೆಪ್ಷನ್ ಅಂದರೆ ನೈಟ್ ರಿಸೆಪ್ಷನ್ ಅಂತಂದರೆ ಒಂದು 4 o'clock ಹಂಗೆ ಇಲ್ಲಿಗೆ ಬಂದಿದ್ದು. ನನ್ನ ಫೇವ್ರೆಟ್ ಶಿವನ್ ಟೆಂಪಲ್ಗೆ. ಆ್ಯಂಡ್ ಇಲ್ಲಿ ಏನಪ್ಪ ಅಂತ ಅಂದರೆ ಶಿವರಾತ್ರಿ ಸಖತ್ತು ಜೋರ ನಡೆಯುತ್ತೆ ಗೈಸ್. ಖುಷಿ ಇಲ್ಲೇ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ. ನೋಡೋಣ ಖುಷಿ ಕೇಳೋಣ ಏನು ಎಕ್ಸ್ಪೀರಿಯನ್ಸ್. ಇಲ್ಲಿ ಬಂದ ತಕ್ಷಣ ಏನು ನೆನಪಾಗುತ್ತೆ ಖುಷಿ ನಿಮಗೆ? ಜೋರಾಗಿ ಸ್ವಲ್ಪ. ನಾನು ಇಲ್ಲೇ ಒಂದು ಕೆಳಗೆ ಒಂದು ಚಾನಲ್ ಇತ್ತು, ಅಲ್ಲಿ ಚಾನಲ್ ಈ ಜೋಡಿಗೆ ಹೋಗ್ತಿದ್ದ. ಈ ದೇವಸ್ಥಾನ ಪೂಜಾರಿ ಇದ್ರಲ್ಲ, ಅವ್ರ ಹೆಂಡತಿ ನಮ್ಮ ಅಮ್ಮಂಗೆ ಫ್ರೆಂಡು. ಅವ್ರು ಬಂದು ಹಾಕ್ಕೊಡೋರು, ನಿಮ್ಮ ಮಗ ಬಂದಲ್ಲಿ ಚಾನಲಲ್ಲಿ ಜೋಡಿತಾನೆ ಅಂತ. ಅದು ನೆನಪಾಗುತ್ತೆ ಫಸ್ಟು. ಆಮೇಲೆ ಅದೇ ನಂದು ನಿಂದು ಒಂಥರ ಇಲ್ಲಿ ಶಿವರಾತ್ರಿಗಾದರೆ ಬರ್ತಾಯಿದ್ವಿ, ಅದೊಂದು ನೆನಪಾಗುತ್ತೆ. ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಸ್ಕೂಲಿಗೆ ಹೋಗೋ ಮುಂಚೆ ದೇವಸ್ಥಾನಕ್ಕೆ ಫ್ಲಾಗ್ ತಗೊಂಡು ಬಂದು ಸ್ಕೂಲಿಗೆ ಹೋಗೋದು ಇದೆಲ್ಲ ಅದು ಒಂಥರ ಚೆನ್ನಾಗಿದೆ. ಬ್ಯಾಂಗ್ಳೂರ್ ಸೈಡು ಇದೇ ಥರ ಫಾಲೋ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರ್ ಸೈಡ್ ಅಂತೂ ಅವರಿಗೆಲ್ಲ ಮುಗಿಸಿ ಇಟ್ಟು ಏನು ಖುಷಿ. ಬ್ಯಾಂಗ್ಳೂರ್ ಸೈಡಲ್ಲಿ
ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಕು ಸುಶ್ರೂಷ್ ನೇಸ್ಕೊಂಡು ಸುಮ್ಮನೆ ಹೋಗ್ತಿರೋದೆ. ಅದು ಪಾಪ ಒಮ್ಮೆನೇ ಹಾಕ್ಬೇಕು. ಅದು ಬೆಳಗ್ಗೆ 6:30ಗೆ 6:30ಗೆನೆ 6:30 ಹೋಗಂತೆ 7:30 ರೆಡಿ ಹಾಕ್ಬೇಕು. ಪೂಜೆ ಸಖತ್ತಾಗಾಯ್ತು ಗೈಸ್. ಆದರೆ ಸಖತ್ ಲೇಟ್ ಆಯಿತು, ಖುಷಿಗೆ ಟೈಮ್ ಆಯಿತು. ಸೊ ಈಗ ನಾವು ಮನೆಗೆ ಹೋಗ್ಬೇಕು ಬೇಗ. ಈಗ ಮನೆಗೆ ಹೋಗಬೇಕು. ಸಖತ್ ಲೇಟ್ ಆಗಿದೆ ಖುಷಿಗೆ. ಬಟ್ ಇಷ್ಟೊತ್ತನಕ ಇದ್ದಿದ್ದಕ್ಕೂ ಸಾರ್ಥಕ ಆಯಿತು. ಬಟ್ ಆ್ಯಕ್ಚುಲಿ ಟೈಮ್ ತುಂಬ ಲೇಟಾಗಿ ಪೂಜೆ ಮಾಡ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. 9:30 ಅಟ್ಲೀಸ್ಟ್ ಪೂಜೆ ಆದರೆ ಎಲ್ರಿಗೂ ಚೆನ್ನಾಗಿರುತ್ತೆ. ಯಾಕೆಂದರೆ 10 o'clock ಎಲ್ಲರೂ ವರ್ಕಿಗೆ ಹೋಗ್ತಾರಲ್ವಾ. ಸೊ ಹಂಗಾಗಿ 9:30ಗೆ ಮುಗಿಸ್ಬಿಟ್ರೆ 10ಗೆ ಎಲ್ಲರೂ ನೋಡ್ಕೊಂಡು ಹೋಗ್ಬೋದು ದೇವ್ರನ್ನ. ಬಟ್ 10ಗೆ ಎಷ್ಟೊಂದು ಜನ ಬಂದಿದ್ರು, 9:30ಇಂದನೇ ಎಷ್ಟೊಂದು ಜನ ಬಂದಿದ್ರು. ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು, ನೋಡೋಕ್ಕಾಗಲಿಲ್ಲ. ನಾವು ಬರೋದೇ ಯಾವಾಗೋ ಒಂದ್ಸತಿ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಕೆ ಆಸೆ. ಸೊ ಹಂಗಾಗಿ ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಗೈಸ್. ನಾವು ಬಂದಿದ್ದು ಎಷ್ಟು 9 ಹತ್ರ ಆಗಿತ್ತು. 9 to 10:30 1.5 ಗಂಟೆ ವೆಯ್ಟ್ ಮಾಡಿದ್ದೀವಿ. ಓಕೆ, ಚೆನ್ನಾಗಿತ್ತು ಗೈಸ್, ಸಮಾಧಾನ ಆಯಿತು. ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗ್ತಾ ಇರೋದು. ಖುಷಿಗೆ ಏನಾರು ಮಾತಾಡ್ಸೋಣ ಅಂತ ಅಂದ್ಕೊಂಡೆ, ಮಾತಾಡ್ಸಿದ್ರೆ ಅಷ್ಟೇ ನನ್ನ ಕತೆ. ಬೇಡ, ಈಗ ಹೋಗಿ ಲ್ಯಾಪ್ಟಾಪ್ ಆನ್ ಮಾಡಿಬಿಟ್ಟು ಫಸ್ಟು ಲಾಗಿನ್ ಆಗಿಬಿಡ್ಲಿ, ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ತಲೆ ಬಿಸಿ. ಸಿಗ್ತೀನಿ ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಮನೇಲಿ ಮಾರ್ನಿಂಗಿಂದ ಇದ್ದಿದ್ದು ಬೋರ್ ಆಯಿತು ಅಂದ್ಬಿಟ್ಟು ಈಗ ನೈಟ್ ಸುಮ್ಮನೆ ಹಂಗೆ ಡ್ರೈವ್ ಮಾಡೋಣ ಅಂತ ಬಂದ್ವಿ. ಸೊ ಡ್ರೈವ್ ಆಲ್ರೆಡಿ ಬಂದು ಈಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗಲ್ಲ, ಬಟ್ ನಮ್ಗೆ ಏನೋ ತಿನ್ನೋಣ ಅನಿಸ್ತು. ಮನೆಯಲ್ಲಿ ನಮ್ಮ ಮಮ್ಮಿ ಹೇಳಿದ್ರು ಅದನ್ನ ಮಾಡ್ಕೊಡ್ತೀನಿ ಇದನ್ನ ಮಾಡ್ಕೊಡ್ತೀನಿ. ಆಲ್ರೆಡಿ ಹೆಸರು ಕಾಳು ಉಸ್ಲಿ ಎಲ್ಲ ಮಾಡಿ ಇಟ್ಟಿದ್ದಾರೆ. ನಮಗೆ ಗೊತ್ತಲ್ಲ ಯಾಕೋ ಅದು ಒಳ್ಳೆ ಪ್ರೋಟೀನ್ ಫುಡ್ ಬೇಡ ಅನ್ನೋ ಜನ್ರೇಷನ್ ಆಗ್ಬಿಟ್ಟಿದೆ ಇವಾಗ. ನಮ್ಮ ಮಮ್ಮಿ ಬ್ರೆಡ್ ಏನೋ ಮಾಡ್ಕೊಡ್ತೀನಿ, ಬ್ರೆಡ್ ಟೋಸ್ಟ್ ಅಂದ್ರು, ತಿನ್ಲಿ ಬೇಡ ಅಂದ್ವಿ. ಆಮೇಲೆ ಉಪ್ಮಾ ಮಾಡು ಅಂದ್ರು ಪಪ್ಪ ಅವರಿಗೆ, ಅದು ನನಗೆ ತಿನ್ನಂಗಾಗಿರ್ಲಿಲ್ಲ ಯಾಕೋ. ಬಟ್ ಈಗ ನೆನ್ಸ್ಕೊಂಡ್ರೆ ಏನು ಸಿಗ್ಲಿಲ್ವಲ್ಲ ಹೊರ್ಗಡೆ, ಉಪ್ಮಾನೇ ಮಾಡ್ಸ್ಕೊಂಡ್ ತಿಂದಿದ್ರೆ ಇಷ್ಟೊತ್ತಿಗೆಲ್ಲ ತಿಂದು ಮನೆಯಲ್ಲಿ ಇರ್ತಿದ್ವಿ ಅನ್ಸುತ್ತೆ. ಸೊ ಹಂಗಾಗಿ ನಮ್ಮ ಮನೆ ಸೈಡೆ ಚೆನ್ನಾಗಿ ಸಿಗುತ್ತೆ. ಬಟ್ ಅಲ್ಲಿ ಬಿಟ್ಟು ಈ ಕಡೆ ಸೈಡ್ ಬಂದ್ವಿ. ಈಗ ಮತ್ತೆ ನಮ್ಮ ಮನೆ ಸೈಡೆ ಹೋಗ್ತಾ ಇದೀವಿ ಗೈಸ್, ಏನಾದ್ರು ತಿನ್ನೋಣ ಅಂತ. ಗೈಸ್ ನೋಡ್ರಿ ಎಲ್ಲೂ ಸಿಕ್ಕಿಲ್ಲ, ಹಂಗಾಗಿ ಇಲ್ಲೇ ಎಗ್ ಬೋಂಡ ತಿನ್ನೋಣ ಅಂತ ಅನ್ಕೊಂಡು ಇಲ್ಲೇ ಕಾರ್ ನಿಲ್ಸೋಕೆನೆ ಖುಷಿ ಇಲ್ಲಿ ತಗೊಂಡ್ಬರ್ತಾ ಇದ್ದಾನೆ. ತಗೊಂಡ್ ಬಂದಾಯ್ತು. ಬಿಸಿ ಇದೆಯಾ? ಬರುತ್ತ ಬಾ. ಬಿಸಿ ಇದೆಯಾ? ತುಂಬಾ ಬಿಸಿ ಇದೆ. ಇದು ನೌಶನ್ ಎತ್ತಿಡು, ಅದು ಎಷ್ಟು ಕೊಡೋದು ಎತ್ತಿಡು. ವಾ ಸೂಪರ್, ನಂಗಂತೂ ಫೇವ್ರೇಟ್ ಎಗ್ ಬೋಂಡ ಗೈಸ್. ಇಲ್ಲಿ ಬಿಸಿ ಚಿನ್ನ ಫೇವ್ರೇಟ್ ಎಗ್ ಬೋಂಡ. ಟೈಮ್ ವೇಸ್ಟ್ ಮಾಡೋದು ಬೇಡ, ಇಲ್ಲ ಇನ್ನೊಂದು ಮಾಡಿ ಮಾಡ್ತೇನೆ. ಬಾಯ್. ಒಂದು 10 ನಿಮಿಷ ಆಯ್ತಾ? 10 ನಿಮಿಷ ಅಂತೂ ಸಾಧ್ಯನೇ ಇಲ್ಲ. ನೋಡಿ ಗೈಸ್ ಇಲ್ಲಿ ಹೆಂಗಿದೆ ಚಿತ್ರಾನ್ನ ಮಾಡಕ್ ಬಿಸಿ ಬೇರೆ. ಇವತ್ತು ನಾನೇ ವಿನ್ ಆಗಿದ್ದು ಗಾಯ್ಸ್, ಫಸ್ಟ್ ಟೈಮ್ ಇನ್ ಫಸ್ಟ್. ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ಒಂದು ನೆಕ್ಸ್ಟ್ ಡೇ. ನಿನ್ನೆ ನನ್ನ ವ್ಲಾಗ್ನ ಎಂಡ್ ಮಾಡೋದು ಮರ್ತು ಬಿಟ್ಟೆ. ಈಗ ಜಸ್ಟ್ ನಾವು ಇಲ್ಲಿ ಶ್ರೀಗಂಧ ರೆಸಾರ್ಟ್ಗೆ ಬಂದಿದ್ವಿ ಗಾಯ್ಸ್. ಸೊ ಯಾಕಪ್ಪ ಅಂತ ಅಂದರೆ ಸುಮ್ಮನೆ ಫುಲ್ ಡೇ ವರ್ಕ್ ಮಾಡ್ತಾ ಇದ್ವಿ. ಮಾಡ್ತಾ ನಮಗೆ ರಿಫ್ರೆಶ್ಮೆಂಟ್ ತಗೋಣ ಅಂತ ಇವತ್ತು ಇಲ್ಲಿ ಬಂದು. ಆ್ಯಕ್ಚುಲಿ ವೆದರ್ ಮಾತ್ರ ಸಖತ್ತಾಗಿತ್ತು, ಗ್ರೀನರೀಸ್ ಎಲ್ಲ ಇತ್ತು, ಚೆನ್ನಾಗಿತ್ತು ಅಂತ ಬಂದಿದ್ವಿ. ಏನು ಖುಷಿ ಅಂತೂ ಫುಲ್ ಅವಳಿ. ಇವಾಗ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು. ನಾವು ಆ್ಯಕ್ಚುಲಿ ಎಷ್ಟು ನಾವು ಟೈಮ್ ಕೊಡ್ತಾ ಇದ್ದೀವಿ ಅಂತ ಅಂದರೆ, ಈ ಕಡೆ ಯೂಟ್ಯೂಬ್ಗೂ ಟೈಮ್ ಕೊಡ್ತಾ ಇದ್ದೀವಿ, ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಕೆಲ್ಸಕ್ಕೂ ಟೈಮ್ ಕೊಡ್ಲೇಬೇಕಲ್ಲಿ, ಇಲ್ಲಾಂದ್ರೆ ಆಗಲ್ಲ. ಈ ತರ ಟೈಮ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮತ್ತೆ ಹೋಗಿ ವರ್ಕ್ ಆಸ್ ಯೂಶುವಲ್ ವರ್ಕ್ ಮಾಡಬೇಕಾಗಿದೆ. ಓಕೆ ಗೈಸ್, ಮತ್ತೆ ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಓಕೆ ನೋಡಿ ಗೈಸ್, ಇಲ್ಲಿ ಏನ್ ಮಾಡ್ತಾ ಇದೀವಿ, ಅಕ್ಕ ತಮ್ಮ ಇಬ್ರು. ನೀವು ಗೆಸ್ ಕೂಡ ಮಾಡಿರಲ್ಲ ನಾನು ಏನ್ ಮಾಡ್ತಾ ಇದೀನಿ ಅಂತ. ನೋಡೇ ಗೊತ್ತಾಗಿರ್ತಾರೆ. ಏನಿದು ಚಿಲ್ಲಿ ಅನ್ಕೊಂಡಿರ್ತಾರೆ. ಚಿಲ್ಲಿ ಬಿಡಿಸಿ ನಮ್ಮ ಅಕ್ಕ ಬಾಯ್ಡ್ಕಂತ
ಕೇಳೋಣ ಚಿಲ್ಲಿ ಯಾರಾದ್ರು ಬಿಡಿಸ್ತಾರ? ನೀನ್ ಬೈಕತ್ತ ಇದನ್ನ ಇಲ್ಲ ತಾನೆ. ಕ್ಲಸ್ಟರ್ ಬೀನ್ಸ್ ಗೈಸ್, ನಾನು ಎಷ್ಟು ಬಿಡಿಸ್ಬೇಕು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ. ಅದಕ್ಕೆ 10 ನಿಮಿಷ ನಾನು ಬಿಡಿಸಿ ಮಿಕ್ಕಿ ನಮ್ಮ ಮಕ್ಕಳಿಗೆ ಕೊಟ್ಟು ಹೋಗ್ತೀನಿ guys. ಬಂದ್ಬಿಡು, ಯಾಕೆ ಹೇಳೋ, 10 ನಿಮಿಷ ಕರ್ಕೊಂಬಂದಿರೋದೇ ಅದಕ್ಕೆ ಇವ್ನ. ಅದಕ್ಕೆ ನೋಡಿದ್ರೆ ಬ್ಲಾಗ್ 11 ನಿಮಿಷ ಲೆಕ್ಕ ಹಾಕೊಂಡ್ ಬಂದಿರೋದನ್ನ ಕೂತಿರೋದಿಲ್ಲ. ಇವನು ಬಿಡ್ಸೋ ರೇಂಜ್ ಏನು ಅಂದ್ರೆ, ಇಲ್ಲಿ ನೋಡಿದ್ರೆ ಒಂದು ಫೋನು ವಿಡಿಯೋನ ಅಪ್ಲೋಡಿಗೆ ಇಟ್ಟಿದ್ದಾನೆ, ಇಲ್ಲಿ ನೋಡಿದ್ರೆ ಬ್ಲಾಗ್ ನೋಡ್ತಾ ಇದ್ದಾನೆ. ಅದು ಯಾರು ಬ್ಲಾಗ್ ನೋಡ್ತಾ ಇದ್ದಾನೆ? ಶ್ರವಣ್ ದಿನ ಇವಂದಿದೆ ಗಾಯ್ಸ್. ಸ್ಯಾಮ್ ನೋಡ್ತಾನೆ, ಶ್ರವಣ್ ಬ್ರೋ ನೋಡ್ತಾನೆ, SMR ನೋಡ್ತಾನೆ, ಆಮೇಲೆ ಇನ್ನೊಂದು ಯಾವ್ದು ವರುಣಾರಾಧ್ಯ. ಇಷ್ಟು ಜನ ನೋಡ್ತಾನೆ. ನಂದೊಂದರ ನಂದು ಹೇಳಿದ್ನ ವ್ಲಾಗ್ ನಿಮ್ನ ಇಂಥ ನಾಲ್ಕ ನಾನು ಅವನು. ನನ್ನ ವ್ಲಾಗ್ ನಿಜ ನನ್ನ ತಮ್ಮನೇ ನೋಡಲ್ಲ ಅಂತ ಅನ್ಸುತ್ತೆ ಈ ಕಿಸ್. ಫಸ್ಟ್ ಸ್ಯಾಮ್ಸಂಗ್ ಅಲ್ಲಿ ನೋಡೋದು, ಆಮೇಲೆ ನಿನ್ ನೋಡೋದು, ಆಮೇಲೆ ಶ್ರವಣ್ ಬ್ರೋ ಆಗ್ತಾನೆ 2 ದಿನಕ್ಕೆ ಒಂದ್ಸತಿ. ನನ್ನ ಲಾಸ್ಟ್ ವ್ಲಾಗ್ ಯಾವ್ದೇಳು? ಲಾಸ್ಟ್ ಆಗಿದ್ದು ಟ್ರಿಪ್ ಹೋಗಿದ್ದು. ಯಾವ ಟ್ರಿಪ್ಪು? ನಾವು ಟ್ರಿಪ್ ಹೋಗಿದ್ವು. ಟ್ರಿಪ್ ಹೋಗಿದ್ವು. ಎರಡು ವ್ಲಾಗ್ ಇದೆ. ಆಮೇಲೆ ಇನ್ನೊಂದು ನೀವು ಫುಡ್ ಇಂದು ಯಲಹಂಕ ಫುಡ್ ಅದು ಹಿಂಗೆ ಹೇಳ್ಬೇಕು. ಅದೇ ಲಾಸ್ಟ್ ಯಲಹಂಕ ಆದ್ಮೇಲೆ ಯಾವ ವ್ಲಾಗ್ ಇದೆ ನಂದು? ಯಲಹಂಕ ಫುಡ್ ರಿವ್ಯೂ ವ್ಲಾಗ್ ಆಯ್ತಲ್ಲ, ಅದಾದ್ಮೇಲೆ ಟ್ರಿಪ್ ಇಂದಿರೋದು. ಅದಾದ್ಮೇಲೆ ಟ್ರಿಪ್ ಇನ್ ಫರಾರಿ ಇದು. ಫರಾರಿ ಆದ್ಮೇಲೆ ಒಂದು ಟ್ರಿಪ್ ಇಂದ ಫರಾರಿದಾ? ಇನ್ನೊಂದು ಅದನ್ನೇ ಗೈಸ್ ಹೇಳ್ತಾ ಇರೋದು. ನಾನು ನೋಡಿಲ್ಲ ಯಾರ್ದು ನೋಡಿ ಮರ್ತೋಗಿರ್ತೀನಿ. ಇವಾಗ ಸ್ಯಾಮ್ಸಂಗ್ ನೋಡಿದ್ರೆ ಯಾವ ವ್ಲಾಗ್ ಅಂತ ಕೇಳಿ ನೆನಪಿರಲ್ಲ ನನಗೆ. ಅದಾದ್ಮೇಲೆ ನಂದಿ ಹಿಲ್ಸ್ ವ್ಲಾಗ್ ಅಂತ ಅಂತಮ್ಮ. ನಾನ್ ನೋಡಿದ್ರೆ ಇವನ್ ವ್ಲಾಗ್ ನ ಪ್ರಮೋಟ್ ಮಾಡ್ತಾ ಇದೀನಿ. NSG ವ್ಲಾಗ್ ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಅಂತ. ನಂದು ಯಾವ್ದು ಹೇಳಿಲ್ಲ ವ್ಲಾಗ್? ಯಾರ್ದು? ನನ್ ಲಾಸ್ಟ್ ವ್ಲಾಗ್ ಯಾವ್ದು? ನಿನ್ ಲಾಸ್ಟ್ ವ್ಲಾಗ್ ಅದೇ ಟ್ರಿಪ್ದು ಫರಾರಿ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ಟ. ನನಗೆ ಅದೆಲ್ಲ ಏನು ಹೇಳ್ಬೇಡ. ಲಾಸ್ಟ್ ವ್ಲಾಗ್ ಯಾರು? ನಂದಿ ಹಿಲ್ಸ್ ಅಲ್ಲ, ನಂದಿ ಹಿಲ್ಸ್ ಅಪ್ಲೋಡ್ ಮಾಡಿಲ್ವಾ ನೀನು? ವ್ಲಾಗ್ ಹೇಳು ನಂಗೆ ಫಸ್ಟ್. ಅಪ್ಲೋಡೇ ಮಾಡಿಲ್ವಾ ನೀನು? ಫರಾರಿ ವ್ಲಾಗ್. ಫರಾರಿ ಅಲ್ಲ, ಫರಾರಿ ಎಲ್ಲ 1 ಕಿಲೋಮೀಟರ್ ಇದೆ. ಮತ್ತೆ ಅದ್ರಲ್ಲಿ ಅಪ್ಲೋಡ್ ಮಾಡಿದ್ಯಾ? ಮಾಡಿದ್ಯಲ್ಲ ಅವತ್ತಲ್ಲ. ನಂದಿ ಹಿಲ್ಸ್ ಇವಾಗ ಆಗ್ತಿರೋ ನಾನು ಇನ್ನೂ ಅದೇ ಅಪ್ಲೋಡ್ ನೋಡಿದೆ. ಸಡನ್ ಟ್ರಂಪ್ ನಂದಿ ಹಿಲ್ಸ್ ಇವಾಗ ಆಗ್ತಿರೋ ನಾನು ಇನ್ನೂ ಅಪ್ಲೋಡ್ ಆಗಿಲ್ಲ ವಿಡಿಯೋ. ಅದು ನಂದಿ ಹಿಲ್ಸ್ ನಂದಿ ಹಿಲ್ಸ್ಗಿನ್ನ ಮುಂಚೆ ನಾವು ಒಂದ್ ಇದಕ್ ಹೋಗಿದ್ವಿ, ಅದದು ಏರ್ಪೋರ್ಟ್ಗೆ. ನೈಟ್ ಹೋಗಿದ್ವಲ್ಲ. ಆಯ್ತು, ನಾನು ನಿಂದ 2 ಬ್ಲಾಗ್ ಹೇಳಿದೆ ಆಯ್ತಾ. ಅದಾದ ನೆಕ್ಸ್ಟ್ ಬ್ಲಾಗ್ ಯಾವ್ದು ಹೇಳು? ಯಾವ್ದು? ನಂದು ಏರ್ಪೋರ್ಟ್ ನೆಕ್ಸ್ಟ್ ಬ್ಲಾಗ್. ಏರ್ಪೋರ್ಟ್ ಬ್ಲಾಗ್ ಆದ್ಮೇಲೆ ಸಡನ್ ತೋರಿಸ್ತಾ ಮೇಲೆ ನೋಡ್ಬಿಟ್ಟ. ನಂದಿ ಹಿಲ್ಸ್ ಬ್ಲಾಗ್ ಆದ್ಮೇಲೆ ಅಲ್ಲ, ಅದ್ರ ಹಿಂದಿನ ಬ್ಲಾಗ್. ಫರಾರಿ ಅಲ್ಲ, ಫರಾರಿ ಮತ್ತೆ ನಮ್ಮ ಮನೆ ಬರ್ತಾ ಇರೋದು. ಅಲ್ಲ, ನಮ್ಮ ಮನೆ ಬರ್ತಾ ವಿಡಿಯೋನೇ ಮಾಡಿಲ್ಲ. ಮೊನಫಿಶಿಯಾ ಅದು ಅಲ್ಲ. ಮೊನಫಿಶಿಯಾನು ಅಲ್ವಾ? ನೋ ವೈ. ಮತ್ತೆ ಮೊನಫಿಶಿಯಾ ಮೊನ್ನೆ ನೋಡಿದ್ದು ನಿನ್ ಬ್ಲಾಗ್ ನಲ್ಲಿ ನಾನು. ಮೊನಫಿಶಿಯಾ ಆಯಬೂಸಲ್ ಬಿಟ್ಟು ಸಪರೇಟ್ ಆಗಿ ಮಾಡಿದ್ಯಾ? ಅದ್ ನಾನು ಬೇಸರದ ಬ್ಲಾಗ್ ನಾನು ನೋಡಿಲ್ಲ. ಅದೇನ್ ಗೊತ್ತಾ, ನಮ್ಮ ಅಕ್ಕ ಏನ್ ಗೊತ್ತಾ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು, ನಾನು ಹೆಂಗಿದ್ರು ಸುಲಿದಿರ್ತೀನಿ, ನಮ್ಮ ಅಕ್ಕಂಗೆ ಟೈಮ್ ಪಾಸ್ ಆಗತ್ತೆ ಅಂತ ನಾನು ಸುಲಿತಿರ್ತೀನಿ. ನಮ್ಮ ಅಕ್ಕ ಬ್ಲಾಗ್ ಮಾಡಿ ಮುಗಿಸ್ಬಿಡ್ತಾರೆ. ಅದು ಕ್ಲೋಸ್ ಚಾಪ್ಟರ್. ಇನ್ನು ಇಷ್ಟಿದೆ. ನಾನೇ ಎಷ್ಟು ಸುಲಿಯೋದು ಅಷ್ಟು ನಾನು ಸುಲಿದಿರೋದು. ಯಾಕೆ ಹೇಳುವ, ನಾನ್ ಸುಲಿದ್ಬಿಟ್ಟು ಕೈ ನೋವ್ತಾ ಇತ್ತು. ಹಂಗಾಗಿ ನನ್ನ ತಮ್ಮನ್ ಕರೆದೆ, ಬಾರೋ ಜಿಮ್ ಬಾಡಿ, ಜಿಮ್ ಮಾಡೋದು ಬರೀ ಇದಕ್ಕಲ್ಲ, ಇದಕ್ಕೂ ವರ್ಕೌಟ್ ಆಗ್ಬೇಕು ಅಂತ ಕರ್ಕೊಂಬಂದು ಕೂರ್ಸಿದೀನಿ ಗೈಸ್. ಸರಿ ಗೈಸ್, ನಮ್ಮ ಮಮ್ಮಿ ನೋಡಿದ್ರೆ ಇಲ್ಲಿ ನಮ್ಮ ಮಮ್ಮಿ ಏನೋ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ಮಮ್ಮಿ? ಇದೇನು? ಮಸಾಲ ರೊಟ್ಟಿ. ನೈಟ್ ಮಸಾಲ ರೊಟ್ಟಿ. ಇವತ್ತು ನಮ್ಮನೆ ಡಿನ್ನರ್. ಇವತ್ತು ನಾವು ಹೊರಗಡೆ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗಿಲ್ಲ. ನಮ್ಮ ಮನೆಯಲ್ಲಿ ಇವತ್ತು ಏನು ಮಾಡಿದ್ರು ಅಂದರೆ ಹೀರೆಕಾಯಿ ಪಕೋಡ ಮಾಡಿದ್ರು ಅಷ್ಟೇ. ನೈಟು ಇವತ್ತು ಚೆನ್ನಾಗಿ ಒಂದು ಮಸಾಲ ರೊಟ್ಟಿ ತಿಂದು ಅದಕ್ಕೆ ಕಾಯಿ ಚಟ್ನಿ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಸೊ ಇದೆಲ್ಲ ಅಪ್ಡೇಟ್ಸ್ ಆಯಿತು. ಖುಷಿ ನೋಡಿದ್ರೆ ಇವತ್ತು ಫ್ರೆಂಡ್ ಮನೆಗೆ ಮನೆಗೆಲ್ಲ ಫ್ರೆಂಡ್ ಜೊತೆ ಹೊರಗಡೆ ಹೋಗಿದ್ದಾನೆ. ಸೊ ಹಂಗಾಗಿ ನಾವಿಬ್ರು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲ ಅಂದಿದ್ರೆ ಖುಷಿ ಜೊತೆ ಮೀಟಿಂಗ್ ಮಾಡ್ತಾ ಇದ್ವಿ, ಇಲ್ಲ ಔಟ್ಸೈಡ್ ಇರ್ತಾ ಇದ್ವಿ. ಖುಷಿ ಹೊರಗಡೆ ಹೋಗೋದ್ರಿಂದ ನಾವಿಬ್ರು ಇವಾಗ ಕೆಲಸಕ್ಕೆ ಅಟೆಂಡೆನ್ಸಲ್ಲಿದ್ದೀವಿ. ಓಕೆ ಗೈಸ್, ಮತ್ತೆ ರೊಟ್ಟಿ ಮಾಡ್ಬೇಕಾದ್ರೆ ಸಿಗ್ತೀನಿ. ಅಲ್ಲ, ನಮ್ಮ ಮಮ್ಮಿ ರೊಟ್ಟಿ ಮಾಡ್ಬೇಕಾದ್ರೆ ನಾನು
ಸಿಗ್ತೀನಿ. ಅಷ್ಟರಲ್ಲಿ ಇದೆಲ್ಲ ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿ ಬರ್ತೀನಿ. ಓಕೆನಾ? ಮಸಾಲ ರೊಟ್ಟಿ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಈ ಖುಷಿ ಅವ್ರನ್ನ ನೋಡಿದ್ವಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನನ್ನ ತಮ್ಮ ನೋಡಿ ಇಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಹೆಂಗಿದೆ ನೌಶ್? ನಮ್ಮ ಖುಷಿ ಅವರ ರಿಯಾಕ್ಷನ್. ಚಟ್ನಿ ಖಾರ ಇದೆಯಾ? ಚೆನ್ನಾಗಿದೆ ಅಂತ ಮಮ್ಮಿ. ಚೆನ್ನಾಗಿದೆ ಅಂತೆ, ಕರೆಕ್ಟ್ ಆಗಿದೆ ಅಂತ. ನಾನು ನೆಕ್ಸ್ಟ್ ಅಂತೆ ಅಲ್ಲಾಡ್ಸಿದ್ದೆ ಗೈಸ್. ಈಗ ಕೇಳ್ತೀನಿ, ಇವಾಗ ನಮ್ಮ ಮಮ್ಮಿ ಮಾಡೋ ಇದರಲ್ಲಿ ಕುಕಿಂಗ್ ಅಲ್ಲಿ ಯಾವುದು ಫುಡ್ ಜಾಸ್ತಿ ಇಷ್ಟ ನಿಂಗೆ? ಪಲಾವ್. ಇವತ್ ಮಾಡಿದ್ದು ಮಸಾಲ ರೊಟ್ಟಿ. ಅದರಲ್ಲಿ ಸಪ್ಪೆ ಇರುತ್ತೆ. ನಾನು ಹೀರೆಕಾಯಿ ಆಲೂಗಡ್ಡೆ ತಿನ್ನಲ್ಲ, ಯಾಕಂದ್ರೆ ಸಪ್ಪೆ ಇರುತ್ತೆ ಅಂತ. ಬಟ್ ಚೆನ್ನಾಗಿತ್ತು ಖಾರ ಥರ. ಪಾಲಕ್ ಪಲಾವ್, ಮೆಂತ್ಯ ಸೊಪ್ಪಿನ ಪಲಾವ್. ಮೆಂತ್ಯ ಸೊಪ್ಪು ಪಲಾವ್ ಅಂತ ತಿಂದೆ. ಆಮೇಲೆ ಗೊತ್ತಾದ್ಮೇಲೆ ಅದೇ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ಚಿತ್ರಾನ್ನ ಚೆನ್ನಾಗಿ. ಚಿತ್ರಾನ್ನ, ಪಲಾವು, ತಾಳಿಪಟ್ಟು. ಮಮ್ಮಿ ಕ್ರೆಡಿಟ್ಸ್ ಗೋಸ್ ಟು ಮೈ ಮಾಮ್. ನೌಶನ್ ಕೇಳೋಣ ಇವಾಗ. ನೌಶ್ ಅವರೇ, ನಿಮಗೆ ಯಾವ ಫುಡ್ ಇಷ್ಟ ನಮ್ಮ ಮಮ್ಮಿ ಮಾಡೋದು? ಮಮ್ಮಿ ಏನ್ ಮಾಡೋ ಇಷ್ಟ ನಮಗೆ? ಗೈಸ್ ಇಲ್ಲಿಗೆ ನಮ್ಮ ಮಮ್ಮಿ ಹಾರ್ಟ್ ಇದಾಗ್ಬಿಡ್ತು ಗೈಸ್ ಇವತ್ತು. ಇಲ್ಲ ಗೈಸ್, ಇದು ಸೀರಿಯಸ್ ಆಗಿ ಹೌದು. ನಮ್ಮ ಮಮ್ಮಿ ಏನೇ ಮಾಡಿಕೊಟ್ರು ಅವನಿಗೆ ಇಷ್ಟ. ಅದ್ರಲ್ಲಿ ನನಗೆ ಎಕ್ಸ್ಪೆಷಲಿ ಜಾಮೂನ್ ಇಷ್ಟ, ಹೀರೆಕಾಯಿ ಬೋಂಡ ಇಷ್ಟ, ಆಮೇಲೆ ಪಕೋಡ ಸಕ್ಕದಾಗಿ ಮಾಡ್ತಾರೆ. ಆಮೇಲೆ ಮೆಣಸಿನ್ಕಾಯಿ ಬೋಂಡ ಅಂತೂ ಅದು ಹೋಟೆಲ್ಗಿನ್ನ ಚೆನ್ನಾಗಿ ಮಾಡ್ತಾರೆ. ಇವ್ನಿಗೆ ಕತ್ತಲಾಡಿಸ್ತಾನೆ. ಹೌದು ಹೌದು ಹೌದು, ಮೆಣಸಿನ್ಕಾಯಿ ಬೋಂಡ ಸಕ್ಕದಾಗಿ ಮಾಡ್ತಾರೆ. ನಾನು ಯಾರ ಮನೆಗೆ ಹೋದ್ರೆ ಇದುವರೆಗೂ ನಮ್ಮ ಮಮ್ಮಿ ಮಾಡತ್ರ ನಾನು ತಿಂದಿಲ್ಲ. ಆಮೇಲೆ ಚಿತ್ರಾನ್ನ, ಮೊಸರು ಅನ್ನ ಇಷ್ಟ ಆಗುತ್ತೆ ಗೈಸ್ ನನಗೆ. ಅದು ಜನರಲಿ ನಾರ್ಮಲ್ ಕರ್ಡ್ ರೈಸು, ಇವ್ರು ಮಾಡೋ ಕರ್ಡ್ ರೈಸ್ ಸಖತ್ತಾಗಿರುತ್ತೆ. ಏನಂತೀಯ? ರವಾ ಉಂಡೆ ಅದೆಲ್ಲ ಸೂಪರ್. ನನಗೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಫುಡ್ಡು ಇಷ್ಟ. ಅಷ್ಟೇ, ಮಸಾಲ ರೊಟ್ಟಿ ಅಂತ ಇಲ್ಲಿ ಸಖತ್ತಾಗಿರುತ್ತೆ. ಓಕೆ ಗೈಸ್, ನನ್ನ BK ಕ್ಯಾಂಟೀನ್ ಸೆಲೆಕ್ಟ್ ಮಾಡೋದು. BK ಕ್ಯಾಂಟೀನ್ ಅಂದ್ರೆ ಮಮ್ಮಿ BK ಸುಧಾವತಿ. ಸರಿ ಗೈಸ್, ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದೀನಿ. If you like my video, please like, share and subscribe to my YouTube channel. Pratis vlog. See you on the next vlog. Thank you for watching. Bye bye. ಗೈಸ್, ನಮ್ಮ ಅಕ್ಕ ನಂಗೆ ಅನ್ನನೇ ಆಗ್ತಲ್ಲ ಗೈಸ್. ಯಪ್ಪಾ, ಒಂದು ಗಂಟೆ ಕೂತೀನಿ. ಇವಾಗ ಎಂಡ್ ಮಾಡ್ದೆ. ಈಗ ಬಾಯ್ ಬಾಯ್.